ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಕೂಡ ಗೊಂದಲವನ್ನು ರಾಜ್ಯದಲ್ಲೇ ಬಗೆಹರಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಹಿರಿಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸರ್, ಎಐಸಿಸಿ ಅಧ್ಯಕ್ಷರು ಹೇಳ್ತಾರೆ, ಸೊ ರಾಜ್ಯದಲ್ಲಿ ಇದನ್ನು ಬಗೆಹರಿಸಿಕೊಳ್ಳಿ, ಹೈಕಮಾಂಡ್ ಮಟ್ಟದಲ್ಲಿ ಇದು ಗೊಂದಲ ಆಗಿಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ. ನೋಡಿ, ಈಗ ಒಂದೊಂದು ಸಲ ಏನಾಗ್ತದೆ, ಮೀಡಿಯಾ ಅವ್ರು ಕೇಳಿದಾಗ ಒಂದು ಹೇಳಿರ್ತಾರೆ. ಅಂತಿಮವಾಗಿ ಇದು CM ಅವರು ಕೂಡ ಹೇಳಿರೋದ್ರಿಂದ ಅದಕ್ಕಿಂತ ಹೆಚ್ಚೇನು ಸೇರಿಸುವಂಥದ್ದು ಏನಿಲ್ಲ. ಇವತ್ತು ಈ ಒಂದು ತೀರ್ಮಾನ ಆಗಬೇಕಾದ್ರೆ ಎಲ್ಲರೂ ವರಿಷ್ಠರ ಸೇರಿ ಕೂತ್ಕೊಂಡೇ ತೀರ್ಮಾನ ಮಾಡಬೇಕಾಗ್ತದೆ. ಅದು ಆ ಹಂತದಲ್ಲಿ ತೀರ್ಮಾನ ಆಗ್ತದೆ. ಅಲ್ಲಿವರೆಗೂ ಯಾವುದೇ ಬೇರೆ ಇನ್ಯಾವುದೂ ಗೊಂದಲ ಇಲ್ಲ ನಮ್ಮಲ್ಲಿ. ಸರ್, ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕನ ಆರಿಸಿ ಕಳಿಸಿರುವಂಥದ್ದು ಜನರು ಇದ್ದಾರೆ. ಆದರೆ ಈ CM ಸ್ಥಾನ ವಿಚಾರವಾಗಿ ಇಷ್ಟೊಂದು ಚರ್ಚೆ ಆಗುವಂಥದ್ದು, ಇಷ್ಟೊಂದು ಗೊಂದಲ ಸೃಷ್ಟಿಯಾಗುವಂಥದ್ದು ಅಗತ್ಯ ಇದೆಯಾ ಕಾಂಗ್ರೆಸ್ಸಲ್ಲಿ? ನೋಡಿ, ಅಗತ್ಯ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಬೇರೆ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ವಿಷಯದ ಬಗ್ಗೆ ನಮ್ಮ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ಆಗಬೇಕು. ಈಗಾಗಲೇ CM ಅವರು ಅದೇ ಹೇಳಿದ್ದಾರೆ, DCM ಅದೇ ಹೇಳಿದ್ದಾರೆ. ಮತ್ತು ನಮ್ಮ ಇಲ್ಲೇನು ಆ ಥರ ಏನು ಬೇರೆ ಏನು ಸಮಸ್ಯೆಗಳೇನೇನಿಲ್ಲ. ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗ್ತಾ ಇದೆ. ಈ ಒಂದು ತೀರ್ಮಾನದ ಬಗ್ಗೆ ಅದು ಅಂತಿಮವಾಗಿ ಖರ್ಗೆ ಸಾಹೇಬ್ರು ಏನೇ ಹೇಳಿದ್ರು ಕೂಡ ಗೊಂದಲ ಏನಿಲ್ಲ ಇಲ್ಲಿ. ಆದರೆ ಖರ್ಗೆ ಸಾಹೇಬರು ಅಧ್ಯಕ್ಷರು ವರಿಷ್ಠ ಒಂದು ಮಟ್ಟದಲ್ಲಿ ಇದನ್ನು ತೀರ್ಮಾನ ತಗೊಳ್ತಕ್ಕಂಥದ್ದು ಅನಿವಾರ್ಯ ಇದೆ. ಅದು ಆದಷ್ಟು ಬೇಗ ಆಗಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಸರ್, ತಾವು ಕೂಡ ಹಿಂದೆ ಹಲವು ಸಂದರ್ಭಗಳಲ್ಲಿ ಹೇಳ್ತಿದ್ದಾರೆ, ಈ ಗೊಂದಲವನ್ನು ಮುಂದುವರ್ಸ್ಕೊಂಡು ಹೋಗೋದು ಬೇಗ ಇತ್ತೀಚೆಗೆ ಆಡಬೇಕು ಅನ್ನೋದು. ಆದರೆ ಯಾಕೆ ಹೈಕಮಾಂಡ್ ಈ ವಿಚಾರದಲ್ಲಿ ಅದೆಲ್ಲ ಪ್ರಶ್ನೆ ಮಾಡೋಂಗಿಲ್ಲ. ಅದು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ತಾವು ಏನಾದರೂ ದೆಹಲಿಗೆ ಏನು ಹೋಗುವಂಥದ್ದು? ಯಾಕಂದ್ರೆ ನಿನ್ನೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ HK ಪಾಟೀಲ್ ಅವರು ಹಿರಿಯ ಸಚಿವರು ಇದ್ದಾರೆ, ನಮ್ಮ ಅಭಿಪ್ರಾಯನೂ ಬೇಕಾದ್ರೆ ಕೇಳಿ, ನಾವು ಬೇಕಾದ್ರೆ ದೆಹಲಿಗೆ ಬರ್ತೀವಿ, ನಮ್ಮ ಅಭಿಪ್ರಾಯ ಕೊಡ್ತೀವಿ ಅನ್ನುವಂಥ ಮಾತಾಡಿದ್ರೆ, ನೀವೇನೋ ಆ ಸನ್ನಿವೇಶ ಬಂದರೆ ದೆಹಲಿಗೆ ಹೋಗ್ತೀರಾ? ಇಲ್ಲ, ಆ ಥರ ಏನು ಸನ್ನಿವೇಶ ಏನು ಸದ್ಯಕ್ಕೇನಿಲ್ಲ, ಹೋಗುವಂಥದ್ದೇನಿಲ್ಲ. ಕಾಂಗ್ರೆಸ್ ಅಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ? ಬೇರೆ ಇನ್ಯಾವ ಗೊಂದಲ ಇದೆ? ಯಾವ ಗೊಂದಲನೂ ಇಲ್ಲ. ಎಲ್ಲರೂ ನಾವು ಎಲ್ಲ ಕೆಲಸಗಳು ಕಾರ್ಯಗಳು ಮತ್ತು ಒಗ್ಗಟ್ಟಾಗಿದ್ದೇವೆ. ಮುಂದೆ ಅಧಿವೇಶನ ಕೂಡ ನಮ್ಮಲ್ಲಿ ಭಾಳ ಚೆನ್ನಾಗಿ ಅದನ್ನು ನಡೆಸಿದ್ದೇವೆ ಮತ್ತು ರಾಜ್ಯದ ಜನರ ಪರವಾಗಿ ಎಲ್ಲ ಸ್ಪಂದನೆ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಕಾರಣದಿಂದ ಇಲ್ಲಿ ಬೇರೆ ಇನ್ಯಾವುದೇ ರೀತಿ ಆಡಳಿತಕ್ಕೆ ಯಾವುದೇ ಸಮಸ್ಯೆನೂ ಕೂಡ ಇಲ್ಲ. ಮತ್ತು ನಮ್ಮೆಲ್ಲ ಏನೇನು ಕಾರ್ಯಕ್ರಮ ಘೋಷಣೆ ಮಾಡೋಲ್ಲ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಸರ್, DCM DK ಶಿವಕುಮಾರ್ ಅವರು ರಾಜಣ್ಣವ್ರನ್ನೂ ಭೇಟಿ ಆಗ್ತಿದ್ದಾರೆ, ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡ್ತಿದ್ದಾರೆ. ಅಂದ್ರೆ ವಿಶ್ವಾಸ ಪಡೆಯುವಂಥ ಪ್ರಯತ್ನ ಹೇಗೆ ಸರ್? ನೋಡಿ, ನೀವು ಅವ್ರನ್ನೇ ಕೇಳಿ. ಯಾಕಂದರೆ ಭೇಟಿ ಮಾಡೋದು ತಪ್ಪೇನಿದೆ? ರಾಜಣ್ಣವ್ರು ಏನು ಹೊಸಬ್ರ? ಎಲ್ಲರೂ ಎಲ್ಲ ಜೊತೆಲೇ ಇರೋರು. ಅದಕ್ಕೋಸ್ಕರ ಅದು ಭೇಟಿ ಆಗೋದ್ರಲ್ಲಿ ಏನು ಅದಕ್ಕೆ ಬೇರೆ ಬಣ್ಣ ಕಟ್ಟುವಂಥ ಅವಶ್ಯಕತೆನೇ ಇಲ್ಲ. ಸೊ ಇದಿಷ್ಟು ಕೂಡ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಹರೀಶ್ ಕಾಪುಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.